UPI ಈಗ ವಿಶ್ವದಲ್ಲಿ ನಂಬರ್ 1 ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಯ ಪ್ರಮುಖ ಭಾಗವಾಗಿರುವ UPI ಈಗ ಜಾಗತಿಕ ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಪ್ರತಿದಿನ 65 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ನಡೆಸುವ ಮೂಲಕ ಇದು ವೀಸಾವನ್ನು ಹಿಂದಿಕ್ಕಿ ವಿಶ್ವದ ಪ್ರಮುಖ ನೈಜ ಸಮಯದ ಪಾವತಿ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ಇನ್ನು ಪ್ರಮುಖ ಅಂಶಗಳನ್ನು ನೋಡೋದಾದರೆ UPI ಪ್ರತಿದಿನ ಸರಾಸರಿ 650.26 ಮಿಲಿಯನ್ ಅಂದರೆ ಸುಮಾರು 65 ಕೋಟಿ ವಹಿವಾಟುಗಳನ್ನು ನಡೆಸುತ್ತಿದೆ. ಇದೇ ಅವಧಿಯಲ್ಲಿ ಜಾಗತಿಕ ಪಾವತಿ ದೈತ್ಯ ವೀಸಾ ಸುಮಾರು 639 ಮಿಲಿಯನ್ ಅಂದರೆ ಸುಮಾರು 63.9 ಕೋಟಿ ವಹಿವಾಟುಗಳನ್ನು ನಡೆಸಿದೆ. ಇದರೊಂದಿಗೆ ವೀಸಾವನ್ನು ಹಿಂದಿಕ್ಕಿ UPI ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. UPI ಅನ್ನು ಕೇವಲ 9 ವರ್ಷಗಳ ಹಿಂದೆ ಅಂದರೆ 2016ರಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಭಿವೃದ್ಧಿಪಡಿಸಿತ್ತು. ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಸಾಧನೆ ಮಾಡಿರುವುದು ಅದರ ಅಗಾಧ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ವೇಗವನ್ನು ತೋರಿಸುತ್ತದೆ. ವೀಸಾ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ UPI ಸದ್ಯಕ್ಕೆ ಕೇವಲ 7 ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿದೆ. ಆ 7 ದೇಶಗಳು ಯಾವುವೆಂದರೆ ಭೂತಾನ್, ಮಾರಿಷಸ್, ನೇಪಾಳ, ಸಿಂಗಾಪುರ, ಶ್ರೀಲಂಕಾ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಈ ಎಲ್ಲ ದೇಶಗಳಲ್ಲಿ UPI ತನ್ನ ಸೇವೆಯನ್ನು ವಿಸ್ತರಿಸಿದೆ. ಕಡಿಮೆ ಭೌಗೋಳಿಕ ವ್ಯಾಪ್ತಿಯಲ್ಲಿದ್ದರೂ ವಹಿವಾಟು ಸಂಖ್ಯೆಯಲ್ಲಿ ವೀಸಾವನ್ನು ಹಿಂದಿಕ್ಕಿರುವುದು UPIನ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು UPI ಭಾರತದಲ್ಲಿ ನಗದು ರಹಿತ ವಹಿವಾಟುಗಳನ್ನು ಜನಪ್ರಿಯಗೊಳಿಸಿದೆ. ಇದು ಸಣ್ಣ ಅಂಗಡಿಗಳಿಂದ ಹಿಡಿದು ದೊಡ್ಡ ಸಂಸ್ಥೆಗಳವರೆಗೆ ಲಕ್ಷಾಂತರ ಜನರ ದೈನಂದಿನ ಚಟುವಟಿಕೆಗಳಲ್ಲಿ ಪಾವತಿಯ ಪ್ರಮುಖ ಸಾಧನೆಯಾಗಿ ಮಾರ್ಪಟ್ಟಿದೆ. ಮೊಬೈಲ್ ಫೋನ್ಗಳ ಮೂಲಕ ತಕ್ಷಣದ ಬ್ಯಾಂಕ್ ಟು ಬ್ಯಾಂಕ್ ಪಾವತಿಗಳನ್ನು ಸಕ್ರಿಯಗೊಳಿಸುವ ಮೂಲಕ ಇದು ಹಣಕಾಸು ಸೇರ್ಪಡೆಗೆ ದೊಡ್ಡ ಕೊಡುಗೆ ನೀಡಿದೆ. UPI ಯಶಸ್ಸು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ಈಫೆಲ್ ಟವರ್ನಲ್ಲಿ UPI ಪಾವತಿ ಮೂಲಕ ಇದು ಜಾಗತಿಕವಾಗಿ ಗಮನ ಸೆಳೆದಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕ ಮಟ್ಟದಲ್ಲಿ ಒಂದು ಮಾನದಂಡವಾಗಿ ಹೊರಹೊಮ್ಮುತ್ತಿದೆ. UPI ಯಶಸ್ಸಿನ ಹಿಂದಿನ ಕಾರಣಗಳು: QR ಕೋಡ್ ಸ್ಕ್ಯಾನ್ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸುಲಭವಾಗಿ ಪಾವತಿಯನ್ನು ಮಾಡಬಹುದು. ನೈಜ ಸಮಯದಲ್ಲಿ ಹಣ ವರ್ಗಾವಣೆಯಾಗುತ್ತೆ. ಯಾವುದೇ ಸಮಯದಲ್ಲಿ ಎಲ್ಲಿಂದಾದರೂ ಪಾವತಿಗಳನ್ನು ಮಾಡಬಹುದು. ಹೆಚ್ಚಿನ UPI ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಥವಾ ಬಹಳ ಕಡಿಮೆ ಶುಲ್ಕ ಇರುತ್ತದೆ. ಪಿನ್ ಬಳಸಿ ದೃಢೀಕರಣದೊಂದಿಗೆ ಸುರಕ್ಷಿತ ಪಾವತಿಗಳನ್ನು ಖಚಿತಪಡಿಸುತ್ತದೆ. ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೆ ಎಲ್ಲರೂ UPIಯನ್ನು ಸ್ವೀಕರಿಸುತ್ತಿದ್ದಾರೆ. ಮಾಜಿ ನೀತಿ ಆಯೋಗದ CEO ಅಮಿತಾಬ್ ಕಾಂತ್ ಅವರು ಈ ಸಾಧನೆಯನ್ನು ಅದ್ಭುತ ಎಂದು ಬಣ್ಣಿಸಿದ್ದಾರೆ ಮತ್ತು ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅತ್ಯಂತ ಗಮನಾರ್ಹ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ ಮತ್ತು ಇದು ನಾಗರಿಕ ಜೀವನವನ್ನು ಪರಿವರ್ತಿಸಿದೆ. ಭಾರತದಿಂದ ವಿಶ್ವಕ್ಕೆ UPI ಡಿಜಿಟಲ್ ಪಾವತಿಯ ಕ್ರಾಂತಿಯನ್ನು ಮುನ್ನಡೆಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಒಟ್ಟಾರೆ UPIನ ಈ ಸಾಧನೆಯು ಭಾರತದ ಡಿಜಿಟಲ್ ರೂಪಾಂತರದ ಯಶಸ್ಸಿನ ಕಥೆಯ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಇದಾಗಿತ್ತು ಇಂದಿನ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.